ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ನಂದೀಶ್ವರ ನಗರ ಸೇರಿದಂತೆ ಹಲವೆಡೆ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಇಂದು ವೀರಣ್ಣ ಚರಂತಿಮಠ ಪರ ಬಿಎಸ್ವೈ ಕೂಡ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಎಚ್ಡಿಕೆ ಬಿಎಸ್ವೈ ಪ್ರಚಾರದಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಜಾಸ್ತಿಯಾಗಿದೆ. ನಗರ ಗ್ರಾಮೀಣ ಪ್ರದೇಶದಲ್ಲಿ ನಾಯಕರಿಂದ ಅದ್ದೂರಿ ಪ್ರಚಾರ ಕೈಗೊಳ್ಳಲಾಗಿದೆ. ಬಿಜೆಪಿ ಪರ ಒಳ್ಳೆಯ ವಾತಾವರಣವಿದೆ ಅಂತ ವೀರಣ್ಣ ಚರಂತಿಮಠ ಹೇಳಿದ್ದಾರೆ. ಬಿಜೆಪಿ ವೋಟ್ ಬಿಜೆಪಿ ವೋಟ್ ಮಾಡಿ ಬಿಜೆಪಿ ವೋಟ್ ಹಾಕಿ ಅಭ್ಯರ್ಥಿಗಳಿಗಿಂತ ವೀರಣ್ಣ ಚರಂತಿಮಠರು ಬೆಳಗಿನೆಲ್ಲ ಬಿರುಸಿನ ಪ್ರಚಾರಕ್ಕೆ ಮುಂದಾಗಿರುವಂತದ್ದು. ಇನ್ನೇನು 3 ದಿನಗಳು ಮಾತ್ರ ಬಹಿರಂಗ ಪ್ರಚಾರಕ್ಕೆ ಏನು ಕೊನೆ ಆಗ್ತಾ ಇರುವಂತದ್ದು. ಹೀಗಾಗಿ ಯಾವ ರೀತಿಯಾದಂತಹ ಪ್ರಚಾರ ನಡೀತಾ ಇದೆ ಅನ್ನೋದು ಸರ್, ಇನ್ನೇನು 3 ದಿನಗಳು ಇರುವಂತದ್ದು ಯಾವ ರೀತಿಯಾದಂತಹ ಪ್ರಚಾರ ನಡೀತದೆ, ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಪಾದಯಾತ್ರೆ ಇರ್ತದೆ. ಪ್ರತಿ ದಿವಸದ ಪದ್ಧತಿ ಪ್ರಕಾರ ಪ್ರತಿದಿನನೂ ಕೂಡ ಅತ್ಯಂತ ಉತ್ಸಾಹದಿಂದ ಜನ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಅನ್ನುವಂಥ ಉತ್ಸಾಹದಲ್ಲಿ ಇದ್ದಾರೆ. ಸರ್, ಇವತ್ತಿನ ದಿವಸ ನಿನ್ನೆ ಒಂದು ಘಟನೆ ನಡೀತು. ಏನಂತ ನಿಮ್ಮ ವಿರುದ್ಧ ಕರಪತ್ರಗಳು ಹಂಚೋದ್ರ ಮೂಲಕ ಕ್ಯಾಂಪಸ್ನಲ್ಲೇ ಬಂದ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತಾವು ಹೇಳೋದು? ನಮ್ಮ ಹಾಸ್ಟೆಲ್ನಲ್ಲಿ ಯಾವ ವಿದ್ಯಾರ್ಥಿನಿಯರಿಗೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು 120 ವರ್ಷದ ಸಂಸ್ಥೆ ಇದು. ಆ ಪದ್ಧತಿ ಇಲ್ಲ. ಒಬ್ಬ ಮೆಡಿಕಲ್ ವಿದ್ಯಾರ್ಥಿ 5.5 ವರ್ಷ, ಇಂಜಿನಿಯರಿಂಗ್ ವಿದ್ಯಾರ್ಥಿ 4 ವರ್ಷ ಅವರು ಕಲಿತಿರ್ತಾರೆ. ಇಲ್ಲಿ ರೂಮ್ನಲ್ಲಿರುವಾಗ ಬಂದು ಅವರು ಕಾನೂನುಬದ್ಧವಾಗಿ ವೋಟ್ ಮಾಡಿಸಿರ್ತಾರೆ. ಆನ್ಲೈನ್ ವೋಟಿಂಗ್ ಮಾಡಿಸಿರ್ತಾರೆ. ಆನ್ಲೈನ್ ವೋಟ್ ಮಾಡಿಸಿದಾಗ ಅವ್ರು ವೋಟ್ ಹಾಕುವಂಥ ಅಧಿಕಾರ ಅದ. ಅವರು NSUIದವರು ಏನೇನೋ ಕರಪತ್ರ ಹಿಡ್ಕೊಂಡು ಬಂದು ಇಲ್ಲಿ ಸಲ್ಲದ ಅಪಪ್ರಚಾರ ಮಾಡ್ತಾರೆ. ಹತಾಶ ಮನೋಭಾವ ಅವ್ರದ್ದು. ಹತಾಶರಾಗಿ ಏನೇನೇನೇನೋ ಮಾಡ್ತಾ ಇದ್ದಾರೆ. ಅದು ಒಳ್ಳೇದಲ್ಲ. ಅದಕ್ಕೆ ನಿನ್ನ ಕಂಪ್ಲೇಂಟ್ ಕೊಟ್ಟಿವಿ, FIR ಆಗೈತಿ. ಮುಂದೆ ಏನು ನಮ್ಮ ಕ್ಯಾಂಪಸ್ದಾಗ ಬಂದು ಜಗಳ ತೆಗೆಯೋದಕ್ಕೆ ಅವ್ರು ಯಾರು? ನಮ್ಮ ವಿದ್ಯಾರ್ಥಿಗಳು ಹಿತಾಸಕ್ತಿ ಕಾಯುವುದು ನಮ್ಮ ಕೆಲಸ. ಇವ್ರೇನು ಹೇಳೋರು ನಮಗೆ? ಏನೋ ಭಾಳ ಮಾತಾಡ್ತಾನೆ ನಾವು ಯಾವನೋ ಜಮಖಂಡಿಯಾವಂತ. ಎಲೆಕ್ಷನ್ ಮುಗಿದ ಮೇಲೆ ವಿಚಾರಿಸೋಣ. ಸರ್, DK ಅವರು ಹೇಳ್ತಾರೆ ವಿದ್ಯಾರ್ಥಿಗಳನ್ನ ಬಂಧನ ಮಾಡುವ ಮಟ್ಟಕ್ಕೆ ಇವತ್ತಿನ ದಿವಸ ಅವರು ಹೇಳಿಕೆಯನ್ನು ಕೊಡ್ತಾರೆ. ಬಂಧನ ಅವರು ಬೋಗಸ್ ವೋಟ್ ಹಾಕಕ್ಕೆ ಹೋಗಿದ್ರಲ್ಲ, ಬಂಧನ ಮಾಡೋದು. ವೋಟರ್ ಲಿಸ್ಟ್ನಾಗ ಅವ್ರ ಹೆಸರು ಇರ್ತತಿ, ಪ್ರೂಫ್ ಇರ್ತತಿ, ತೊಗೊಂತಾರ ಹೋಗ್ತಾರ. ಯಾರು ಬಂಧನ ಮಾಡಲಿಲ್ಲ. ಓಕೆ ಸರ್, ಇವತ್ತಿನಿಂದ ಯಡಿಯೂರಪ್ಪನವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಇವೆಲ್ಲ ಬಂದಿದ್ದಾರೆ. ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಅವರು ಕೂಡ ಬೇರೆ ಬೇರೆ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ಸಾಯಂಕಾಲ ರಾಂಪುರ ಮತ್ತು ಕಮತಿಗೆ ಸಾರ್ವಜನಿಕ ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ. ನಿನ್ನಿನ ದಿನ ಬೊಮ್ಮಾಯಿ ಅವರು, ಹಿಂದಿನ ಮುಖ್ಯಮಂತ್ರಿಗಳು, ಹಿಂದಿನ ಉಪಮುಖ್ಯಮಂತ್ರಿಗಳು R. ಅಶೋಕ್ ಅವರು ಕೂಡ ನಾವು ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಮಾಡಿದ್ದೀವಿ. ಆಯಿತು, ಒಟ್ಟಾರೆ ಎಲ್ಲರೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಒಳ್ಳೆಯ ವಾತಾವರಣ ಇದೆ. ಸರ್, ಯಡಿಯೂರಪ್ಪನವರು ಸಭೆಯನ್ನು ಮಾಡುವಂಥದ್ದು ವೀರಶೈವ ಮಹಾಸಭೆ ಮಾಡ್ತಾರೆ. ಅದು ನಾಳೆ ಟೈಮ್ ಫಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ. ಓಕೆ, ಇದಿಷ್ಟು ಬಿಜೆಪಿ ಅಭ್ಯರ್ಥಿಗಳಿಗಿಂತ ವೀರಣ್ಣ ಚರಂತಿಮಠ ಅವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಮನೆ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.